ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಹಿಂದುಳಿದ ವರ್ಗದ ಜನರ ಶೈಕ್ಷಣಿಕ ಮತ್ತು ಆರ್ಥಿಕವಾದಂಥ ಸಮೀಕ್ಷೆಯ ವರದಿಯನ್ನ ಈಗ ಜಯಪ್ರಕಾಶ್ ಹೆಗ್ಡೆ, ಹಿಂದುಳಿದ ಆಯೋಗದ ಅಧ್ಯಕ್ಷರು, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನರ್ ಜಯಪ್ರಕಾಶ್ ಹೆಗ್ಡೆ ಈಗ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಈ ವರದಿ ವೈಜ್ಞಾನಿಕವಾಗಿಲ್ಲ, ಇದನ್ನ ವೈಜ್ಞಾನಿಕವಾಗಿ ಮಾಡಬೇಕಾಗಿತ್ತು. ಮತ್ತೊಂದು ಮಗದೊಂದು ವಾದ ಪ್ರತಿವಾದ, ವಿರೋಧ ಪರವಿರೋಧ ಎಲ್ಲವೂ ಚರ್ಚೆಗಳಿದ್ದಾವೆ. ಇದೆಲ್ಲದರ ನಡುವೆ ಮಹತ್ವದ ಘಟ್ಟ ಇವತ್ತು ಈ ವರದಿಯನ್ನ ಮುಖ್ಯಮಂತ್ರಿಗಳ ಮುಂದೆ ಜಯಪ್ರಕಾಶ್ ಹೆಗ್ಡೆ ಇಟ್ಟಿದ್ದಾರೆ. ಸಿಎಂಗೆ ವರದಿಯನ್ನ ಸಲ್ಲಿಸಿದ್ದಾರೆ. ವಿರೋಧಗಳ ಮಧ್ಯೆ ಜಾತಿ ಜನಗಣತಿಯ ವರದಿ ಸಲ್ಲಿಕೆ ಆಗಿದೆ. ಜಾತಿ ಜನಗಣತಿ ವರದಿಯನ್ನ ಮುಖ್ಯಮಂತ್ರಿಗಳು ಸ್ವೀಕರಿಸಿದ್ದಾರೆ. ಕ್ಯಾಬಿನೆಟ್ ಮುಂದಿಟ್ಟು ವರದಿ ಬಗ್ಗೆ ಚರ್ಚೆ ಕೂಡ ಆಗಿದೆ. ವರದಿ ಸ್ವೀಕಾರದ ಬಳಿಕ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ಜಾತಿ ಜನಗಣತಿಯ ವರದಿಯನ್ನ ಜಾರಿಗೊಳಿಸಬಾರದು ಅನ್ನೋದು ಕಾಂಗ್ರೆಸ್ ಪಾಳೆಯದಲ್ಲಿ ಅಥವಾ ಕಾಂಗ್ರೆಸ್ನ ಕೆಲ ನಾಯಕರುಗಳೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯಲ್ಲೂ ಕೂಡ ಇಂಥದ್ದೊಂದು ಚರ್ಚೆ ಕೂಡ ಇದೆ. ಯಾವಾಗ ರಾಹುಲ್ ಗಾಂಧಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡುವಂತ ಒಂದು ಚರ್ಚೆ ಬಂತು, ಅದಕ್ಕೆ ಉತ್ಸುಕರಾಗಿದ್ರು. ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯನವರು ಈ ವರದಿಯನ್ನ ಜಾರಿಗೊಳಿಸೋದಕ್ಕೆ ಉತ್ಸುಕರಾಗಿದ್ದಾರೆ. ಆದ್ರೆ ತಮ್ಮದೇ ಪಾರ್ಟಿಯವರಿಗೆ ಸಹಮತವನ್ನ ತೋರಿಸದೇ ಇದ್ದದ್ದು ಈಗ ಆಗ್ತಿರುವಂತ ಚರ್ಚೆ. ಬಹಳ ಪ್ರಮುಖವಾಗಿ ಕರ್ನಾಟಕದ ಲೆಕ್ಕಾಚಾರ ಏನು ಅಂತ, ಇಲ್ಲಿ ಜಾತಿ ಜನಗಣತಿಯನ್ನ ಯಾಕೆ ತರಬೇಕು ಅಂತ ಒಂದು ಕಡೆ, ತರಬಾರದು ಅಂತ ಒಂದು ಕಡೆ, ರಾಜಕೀಯವಾಗಿ ನೋಡ್ತಾ ಹೋದ್ರೆ ಮತಗಳಲ್ಲಿ ವ್ಯತ್ಯಾಸಗಳಾಗಬಹುದು ಅಂತ ಒಂದು ಕಡೆ. ಯಾಕಂತಂದ್ರೆ ಈ ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರು ಇದ್ದಾಗ ಜಾತಿ ಜನಗಣತಿ ವರದಿಯನ್ನು ತರಬೇಕು, 2011ರಲ್ಲಿ ಆದಂತ ಏನು ಕಾಂತರಾಜ್ ಅವರ ವರದಿಯನ್ನು ತರಬೇಕು ಅಂತಿತ್ತು. ಆದ್ರೆ ಅದಾದ ನಂತರ ಮತ್ತೊಂದು ಚುನಾವಣೆಯಲ್ಲಿ 2018ರ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಅವರ ಮೈತ್ರಿ ಸರ್ಕಾರದಲ್ಲಿ ತರೋಕ್ ಸಾಧ್ಯ ಆಗ್ಲಿಲ್ಲ. ಮೈತ್ರಿ ಸರ್ಕಾರ ಪತನ ಆಗೋಯ್ತು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆಗ ಸಿದ್ದರಾಮಯ್ಯನವರು ಆ ಒಂದು ಜಾತಿ ಜನಗಣತಿ ವರದಿಯನ್ನು ತರಬೇಕು ಅಂತ ಹೇಳಿ ಒತ್ತಡವನ್ನು ಹಾಕ್ತಾರೆ ಸರ್ಕಾರದ ಮೇಲೆ. ಆದ್ರೆ ಸರ್ಕಾರ ಅದಕ್ಕೆ ಒಪ್ಪಿಗೆ ನೀಡೋದಿಲ್ಲ. ಕಾರಣ ರಾಜಕೀಯದಲ್ಲಿ ಆಗುವಂತ ಬದಲಾವಣೆ. ಕೆಲವೊಂದು ಮೀಸಲಾತಿ ಕ್ಷೇತ್ರ, ಫಾರ್ ಎಕ್ಸಾಂಪಲ್ ಕಲಬುರಗಿ, ಚಾಮರಾಜನಗರ, ಈ ರೀತಿಯಾದಂತಹ ಮೀಸಲಾತಿ ಕ್ಷೇತ್ರಗಳಲ್ಲಿ ಮತಗಳ ವ್ಯತ್ಯಾಸ ಏನಾದ್ರು ಆಗ್ಬಿಟ್ರೆ, ಸೊ ಹಾಗಾಗಿ ಪಕ್ಷದ ಒಳಗಡೆ ಒಂದು ರೀತಿಯಲ್ಲಿ ಆಂತರಿಕ ಗುದ್ದಾಟ ಇದೆ. ಈ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ರಂಜಿತ್, ನೋಡ್ಕೊಂಬರೋಣ. ಎಸ್, ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಜಾತಿ ಜನಗಣತಿ ವರದಿ ಸಿಎಂ ಸಿದ್ದರಾಮಯ್ಯ ಅವರ ಕೈ ಸೇರಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ವಿಧಾನಸೌಧಕ್ಕೆ ತೆರಳಿ ಸಿಎಂಗೆ ನೀಡಿದ್ದಾರೆ. ಇನ್ನು ಜನಗಣತಿ ವರದಿ ಸಲ್ಲಿಕೆಯಾಗ್ತಿದ್ದಂತೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಕೇಳಿಬಂದಿದೆ. ಇದು ಸರಿಯಲ್ಲ, 2 ಸಮುದಾಯಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಲಿಂಗಾಯತ ಹಾಗೂ ಒಕ್ಕಲಿಗ ಮುಖಂಡರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅವೈಜ್ಞಾನಿಕವಾದಂಥ ರಿಪೋರ್ಟ್ ಇದು. ಯಾಕಂದರೆ ಇಲ್ಲಿ ಜಾತಿಯನ್ನು ಯಾರ ಬಾಯಿಂದ ಕೇಳಿದ್ರು ಕೂಡ ಅವ್ರು ಲಿಂಗಾಯತ ಇರ್ತಾರೆ. ಬಟ್ ಅವ್ರಿಗೆ ರಿಸರ್ವೇಷನ್ ಸಲುವಾಗಿ ಆ ಲಿಂಗಾಯತ ಅನ್ನುವಂಥ ಶಬ್ದ ತೆಗಿಸಿ ಇವತ್ತೇನೇನು ಮಾಡಲ್ಲ, ಒಕ್ಕಲಿಗ ಸಮಾಜ ಲಿಂಗಾಯತ ಸಮಾಜ ಎರಡೂರಲ್ಲಿ ಕೂಡ ಇದು ಭಾಳ ಎದ್ದು ಕಾಣುವಂಥ ವಿಚಾರ ಐತಿ. ಹೀಗಾಗಿ ಇದಕ್ಕಿನ್ನೂ ನಾವು ಒಂದ್ಸಲ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ MLAs ಕೂಡಿ ಇದನ್ನು ಒತ್ತಾಯ ಮಾಡ್ತೀವಿ. ನಾವು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಏನು ಆಗ್ರಹ ಮಾಡ್ತೀರಿ ಅಂತ ಸಚಿವರಿಗೆ, ನಿಮ್ಮ ಮುಖ್ಯಮಂತ್ರಿಗಳಿಗೆ? ನಮ್ಮದು ಒಂದೇ ವಿನಂತಿ, ನಮ್ಗೆ ರಿಸರ್ವೇಷನ್ಗೆ ನಾವು ವಿರೋಧ ಇಲ್ಲ, ರಿಸರ್ವೇಷನ್ ಮಾಡಿರಿ. ಆದರೆ ನಮ್ಮ ಸಮುದಾಯಗಳಿಗೆ ಅವೈಜ್ಞಾನಿಕವಾದಂಥ ಸರ್ವೆ ಆಗೈತಿ. ಇದು ಈ ಸರ್ವೆ ಕ್ಲಿಯರ್ ಮಾಡಿರಿ ಅಂತ ಅಷ್ಟೇ. ಡಿಪೆಂಡ್ಸ್ ಆನ್ ಹೌ ದ ರಿಪೋರ್ಟ್ ಈಸ್. ಓಕೆ, ಆ ರಿಪೋರ್ಟ್ನಲ್ಲಿ ಎಲ್ಲ ಕ್ಲಿಯರಿಟಿ ಇದ್ದರೆ ವಿ ಮೇ ನಾಟ್. ಇಫ್ ವಿ ನೀಡ್ ಮೋರ್ ಕ್ಲಾರಿಫಿಕೇಶನ್ಸ್ ವಿ ಮೇ ಟೇಕ್ ಟೈಮ್. ಟೈಮ್ ಅಂದರೆ ಎಷ್ಟು ದಿನ ತಗೊಳ್ಕೊಳ್ಬೋದು ಸರ್ ಒಂದು ಒಳ್ಳೆ ಕ್ಲಾರಿಫಿಕೇಶನ್? ಅದು ಹೇಳೋದಕ್ಕಾಗೋದಿಲ್ಲ, ಏನು ತಿಂಗಳು 2 ತಿಂಗಳು ತೊಗೋಬೋದು. ಓಕೆ ಸರ್. ಸರ್, ಈಗ ವರದಿ ಸ್ವೀಕಾರದ ಬಳಿಕ ಸದನದಲ್ಲಿ ಮಂಡನೆ ಮಾಡಬೇಕಾ ಅಥವಾ ಮಂಡನೆ ಮಾಡಬೇಕಾ ಅಥವಾ ಬಹಿರಂಗಪಡಿಸ್ಬೋದಾ ಸರ್ಕಾರ ಅನ್ನೋಂಥದ್ದು? ಸರ್ಕಾರನೂ ಬಹಿರಂಗಪಡಿಸ್ಬೋದು ಅಥವಾ ಸದನದಲ್ಲಿ ಮಂಡನೆ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ರು ಮಾಡ್ಬೋದು. ಇದೇ ಸರ್ಕಾರ 13-18ರಲ್ಲಿ ಇದ್ದಂಥ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಭಾಗಿಗಳು. ಇವತ್ತು ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಸಮೀಕ್ಷೆ ಮಾಡೋದಕ್ಕೆ ಒಂದು ನಮ್ಮದೇ ಆದಂಥ ಮಾನದಂಡಗಳನ್ನ ಕೊಟ್ಟಿದ್ವಿ. 55 ಪ್ಯಾರಾಮೀಟರ್ಸ್ ಮಾನದಂಡಗಳು 55 ಕೊಟ್ಟಿದ್ವಿ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿರ್ತಕ್ಕಂಥ ಸ್ಟಡಿ ಮಾಡಬೇಕು ಅಂತೇಳಿ. ಆ ಸ್ಟಡಿ ರಿಪೋರ್ಟ್ ಬಂದ ಮೇಲೆ ಆಮೇಲೆ ಅದನ್ನು ಸಚಿವ ಸಂಪುಟ ತೀರ್ಮಾನ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಂತರ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ. ಒಂದ್ ಕಡೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ. ಈ ನಡುವೆ ಜಾತಿ ಜನಗಣತಿ ಜಟಾಪಟಿ ಕೂಡ ಜೋರಾಗಿದೆ. ಈ ಸವಾಲನ್ನ ಸಿಎಂ ಸಿದ್ದರಾಮಯ್ಯ ಹೇಗೆ ಸ್ವೀಕರಿಸ್ತಾರೆ, ಅಸಮಾಧಾನ ಹೇಗೆ ಶಮನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಜಾತಿ ಜನಗಣತಿಯ ವರದಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿ ಆಗಿದೆ.
ಹಾಗಾದ್ರೆ ಈ ಸದ್ಯದ ಅಪ್ಡೇಟ್ ಏನು? ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಬಸವರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಜಾತಿ ಜನಗಣತಿಯ ವರದಿಯನ್ನ ಸಲ್ಲಿಕೆ ಮಾಡಿ ಆದ ನಂತರ ಕಾಂಗ್ರೆಸ್ ಪಾಳೆಯದಲ್ಲಿ ಏನ್ ಚರ್ಚೆಗಳಿದಾವೆ? ಭಾರಿ ಪರವಿರೋಧ ಇತ್ತು. ಈ ಹೊತ್ತಿನ ವಿವರ ಏನಿದೆ ಬಸವರಾಜ್? ರಂಜಿತ್, ಸದ್ಯಕ್ಕೆ ರಾಜ್ಯ ಸರ್ಕಾರ ಈ ಒಂದು ವರದಿಯನ್ನು ಈಗಾಗಲೇ ಸ್ವೀಕಾರ ಮಾಡಿದೆ. ಇನ್ನು ಅದನ್ನು ಅಂಗೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲೇ ಇರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಸವಾಲು. ಚರ್ಚೆ ಇದ್ದೇ ಇದೆ. ಯಾಕೆಂದರೆ ಪರ ವಿರೋಧ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಪ್ರಮುಖ ನಾಯಕರೇ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅದರಲ್ಲೂ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ನಾಯಕರು ಏನಿದ್ದಾರೆ, ಈ ಜಾತಿ ಗಣತಿಯನ್ನು ಸ್ವೀಕಾರ ಮಾಡೋದು ಬೇಡ, ಇನ್ನೊಂದು ವರದಿಯನ್ನು ತರಿಸ್ಕೊಳ್ಳೋಣ, ಈಗ ಸದ್ಯಕ್ಕೆ ಈ ವರದಿಯಲ್ಲಿ ಸಾಕಷ್ಟು ಲೋಪಗಳಿದ್ದಾವೆ, ಹಾಗಾಗಿ ಸ್ವೀಕಾರ ಮಾಡೋದು ಬೇಡ ಅನ್ನುವಂಥ ಸಹಿ ಮಾಡಿ ಸಂಗ್ರಹ ಮಾಡಿ ಕೊಟ್ಟಿದ್ದರು. ಆದರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಸವಾಲಿದೆ. ಅವರು ಹಿಂದೆ ಚುನಾವಣೆಗೂ ಪೂರ್ವದಲ್ಲಿ ಒಂದು ಮಾತನ್ನು ಕೊಟ್ಟಿದ್ರು, ನಾನು ಮಾಡಿಸಿದಂಥ ವರದಿ ನಾನು ಸ್ವೀಕಾರ ಮಾಡೇ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೊಟ್ಟಿದ್ರು ಮತ್ತು ಹೋದಲ್ಲೇ ಬಂದಲ್ಲೇ ಈ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ರು. ಇತ್ತೀಚೆಗೆ ನಡೆದಂಥ ಒಂದು ಹಿಂದುಳಿದ ವರ್ಗದ ಸಮಾವೇಶ ಅಥವಾ ಅಹಿಂದ ಸಮಾವೇಶದಲ್ಲಿ ಕೂಡ ಸಿ ಎಂ ಸಿದ್ದರಾಮಯ್ಯ ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆಯಂತೆ ಇವತ್ತು ವರದಿ ಸ್ವೀಕಾರ ಆಗಿದೆ. ಆದರೆ ಅಂಗೀಕಾರ ಆಗುತ್ತಾ ಅದು ಸ್ಪಷ್ಟತೆ ರಾಜ್ಯ ಸರ್ಕಾರಕ್ಕೂ ಇಲ್ಲ. ಯಾಕಂದರೆ ಅದನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಬೇಕು, ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು, ಬಳಿಕ ಅದನ್ನು ಸದನಕ್ಕೆ ತಂದು ಮಂಡನೆ ಮಾಡಬೇಕು, ಸದನದಲ್ಲಿಯೂ ಕೂಡ ಚರ್ಚೆ ಆಗಬೇಕು. ಆ ಸದನದಲ್ಲಿ ಚರ್ಚೆ ಆದ ನಂತರ ಸ್ವೀಕಾರ ಆಗುತ್ತಾ ಬೇಡ ಅನ್ನುವಂಥದ್ದು ಅಂತಿಮವಾಗಿ ಹಂತಕ್ಕೆ ಬರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಏನು ಸಿ ಎಂ ಸಿದ್ದರಾಮಯ್ಯ ಅವರು ತಾವು ಮಾತು ಕೊಟ್ಟಂತೆ ಈ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಅಂಗೀಕಾರ ಮಾಡ್ತಾರಾ ಅಥವಾ ಇದಕ್ಕೆ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯಾದಂಥ ಮುಂದಿನ ದಿನಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೆ ಅನ್ನುವಂಥದ್ದು ಈಗಾಗಲೇ ಲಿಂಗಾಯತರು ಮತ್ತು ಒಕ್ಕಲಿಗ ನಾಯಕರು ಈಗಾಗಲೇ ಮತ್ತೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವರದಿಯಿಂದ ನಮ್ಮ ಸಮಾಜಕ್ಕೆ ಒಂದಷ್ಟು ಹಿನ್ನಡೆ ಆಗುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಕ್ಯಾಬಿನೆಟ್ನಲ್ಲೂ ಬಂದಾಗ ಕೂಡ ಅಷ್ಟು ಸುಲಭವಾಗಿ ಈ ಒಂದು ವರದಿಯನ್ನು ವಿಧಾನಸಭೆಯ ಅಧಿವೇಶನದಲ್ಲಿ ಚರ್ಚೆಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಆಗಲೂ ಕೂಡ ಒಂದಷ್ಟು ಸರ್ಕಾರಕ್ಕೆ ಧಕ್ಕೆ ಬರ್ತಕ್ಕಂಥದ್ದು, ಅಂದರೆ ಸರ್ಕಾರನೇ ಬಿದ್ದು ಹೋಗುವಂಥ ಲೆಕ್ಕಾಚಾರಕ್ಕೂ ಕೂಡ ಹೋಗ್ಬೋದು. ಆದ್ದರಿಂದ ಸದ್ಯ ವರದಿ ಸ್ವೀಕಾರ ಆಗಿದೆ. 7 ವಿಭಾಗಗಳನ್ನು ಮಾಡಿ ಈ ಒಂದು ಏನು ಕಾಂತರಾಜು ಅವರ ವರದಿಯನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಈ ಒಂದು ಜಯಪ್ರಕಾಶ್ ಹೆಗಡೆ ಅವರ ಆಯೋಗದ ವರದಿ ಈಗ ಕೊಟ್ಟಿದ್ದಾರೆ. ಸದ್ಯ ಸ್ವೀಕಾರ ಆಗಿದೆ. ಮುಂದಿನ ನಡೆ ರಾಜ್ಯ ಸರ್ಕಾರದ ಚೆಂಡು ಗೋಲು ಹೊಡಿತಾರ ಅಥವಾ ಮುಂದೆ ಅದನ್ನು ಏನು ಮೂಲ ಗುಂಪು ಮಾಡ್ತಾರ ಈ ವರದಿ ಅನ್ನೋಂಥದ್ದು ಭಾಳ ಪ್ರಮುಖವಾಗಿ. ಯಾಕಂದರೆ ಲೋಕಸಭಾ ಚುನಾವಣೆ ಹೊತ್ತು ಯಾವುದೇ ರಿಸ್ಕನ್ನು ರಾಜ್ಯ ಸರ್ಕಾರ ಸದ್ಯಕ್ಕೆ ತೆಗೆದುಕೊಳ್ಳಕ್ಕೆ ಹೋಗಲ್ಲ ಅನ್ನುವಂಥದ್ದು ಮೊದಲು ವರದಿಯನ್ನು ಸರ್ಕಾರ ನೋಡಬೇಕಿದೆ. ಸರ್ಕಾರ ನೋಡಿದ ನಂತರ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಬೇಕಿದೆ. ಆ ಬಳಿಕವೇ ಮುಂದಿನ ನಿರ್ಧಾರಗಳು ಆಗ್ತಕ್ಕಂಥದ್ದು. ರಂಜಿತ್, ಬಸವರಾಜ, ಇದು ವೈಜ್ಞಾನಿಕವಾಗಿ ಮಾಡಿಲ್ಲ ಈ ಸರ್ವೆಯನ್ನ ಅಥವಾ ಈ ಸಮೀಕ್ಷೆಯನ್ನ ಅನ್ನೋದೆಲ್ಲ ಅವ್ರದ್ದೇ ಪಾರ್ಟಿಯಲ್ಲಿ ಚರ್ಚೆಗಳಿತ್ತು ಕಾಂಗ್ರೆಸ್ ಪಾಳೆಯದಲ್ಲಿ. ಈಗ ಮುಂದಿನ ಹಂತದಲ್ಲಿ ಏನು ಮಾಡ್ಲಿಕ್ಕೆ ಅವಕಾಶಗಳಿದೆ ಮುಖ್ಯಮಂತ್ರಿಗಳಿಗೆ? ಸವಾಲಂತೂ ಖಂಡಿತವಾಗ್ಲೂ ಕೂಡ ಇದೆ. ನಾನು ಜಾರಿಗೊಳಿಸ್ತೀನಿ ಅನ್ನೋದು ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯನವರು. ಅವ್ರ ಮುಂದೆ ಇರುವಂಥ ಸವಾಲುಗಳೇನು, ಏನು ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ ಬಸವರಾಜ್? ರಂಜಿತ್, ಮುಂದಿನ ಹಂತದಲ್ಲಿ ಚರ್ಚೆಗಳು ಇವೇ ಆಗ್ತವೆ. ಮೊದಲನೇದಾಗಿ ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಮತ್ತು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದಲ್ಲಿ ಉಪ ಪಂಗಡಗಳು ಬಿಟ್ಟು ಹೋಗಿದ್ದಾವೆ ಅನ್ನುವಂಥದ್ದು ಮೇಜರ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಅವರು ಒಂದಷ್ಟು ಮೀಸಲಾತಿ ಆಮಿಷಗೆ ಒಳಗಾಗಿ ಲಿಂಗಾಯತರ ಉಪ ಪಂಗಡಗಳೇನಿದಾವಲ್ಲ ಅವೆಲ್ಲವೂ ಕೂಡ ಹಿಂದೂ ಅಂತ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ನಮ್ಮ ಸಮಾಜ ಹಿಂದುಳಿದ ವರ್ಗ ಹಿಂದಕ್ಕೆ ಉಳಿಯುತ್ತೆ ಅನ್ನುವಂಥದ್ದು ಲಿಂಗಾಯತರು ಮತ್ತು ಒಕ್ಕಲಿಗರ ಸಮುದಾಯದ ಒಂದಷ್ಟು ಪ್ರಮುಖವಾದಂತಹ ಆಗ್ರಹ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಏನು ಕ್ಯಾಬಿನೆಟ್ ಬಂದಾಗ ಕೂಡ ಇದೇ ಚರ್ಚೆಗಳಾಗ್ತವೆ, ಇದೇ ರೀತಿಯ ವಾದ ಪ್ರತಿವಾದಗಳಾಗ್ತವೆ. ಯಾಕಂದರೆ ಅಷ್ಟೊಂದು ದೊಡ್ಡ ಸಂಖ್ಯಾಬಲ ಗೆದ್ದಂತಹ ದೊಡ್ಡ ಪ್ರಬಲ ಸಮುದಾಯಗಳು ಲಿಂಗಾಯತರು ಮತ್ತು ಒಕ್ಕಲಿಗರು ಶಾಸಕರನ್ನ ವಿರೋಧ ಕಟ್ಕೊಂಡು, ಸಚಿವರನ್ನ ವಿರೋಧ ಕಟ್ಕೊಂಡು ಸಿ ಎಂ ಸಿದ್ದರಾಮಯ್ಯ ಅವರು ಇದನ್ನು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಕೊಂಡು ಮುಂದೆ ಸದನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಭರವಸೆಗಳಿಲ್ಲ. ಆದರೆ ಒಂದು ಮಾತನ್ನು ಕೊಟ್ಟಿದ್ರು, ನನ್ನ ಸರ್ಕಾರ ಈ ಒಂದು ವರದಿ ಸ್ವೀಕಾರ ಮಾಡ್ತೈತೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಸ್ವೀಕಾರ ಆಗಿದೆ. ಆದರೆ ಲೋಕಸಭಾ ಚುನಾವಣೆ ಹೊತ್ತಿದೆ. ಆ ಸಂದರ್ಭದಲ್ಲಿ ಯಾವುದೇ ರಿಸ್ಕನ್ನು ತೆಗೆದುಕೊಳ್ಳೋಕ್ಕೆ ಯಾರು ಕೂಡ ಮುಂದಾಗಲ್ಲ. ಯಾಕಂದರೆ ಹೈಕಮಾಂಡ್ ನಾಯಕರು ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಬಹುದು. ರಾಹುಲ್ ಗಾಂಧಿ ಅವರು ಇವರು ಬೆನ್ನಿಗೆ ನಿಂತ್ಕೊಳ್ಳಬಹುದು ಅಂತ, ಸಿ ಎಂ ಬೆನ್ನಿಗೆ ನಿಂತ್ಕೊಳ್ಬೇಕಾದಂಥ ಅನಿವಾರ್ಯತೆ ಎದುರಾಗಬಹುದು. ಆ ಸಂದರ್ಭದಲ್ಲಿ ಚುನಾವಣೆ ಮುಗಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋಂಥದ್ದು. ಒಂದು ವೇಳೆ ಕಾಂಗ್ರೆಸ್ ಬಹುಮತದ ಸರ್ಕಾರ ಕೇಂದ್ರದಲ್ಲಿ ಬಂದಾಗ ಇದಕ್ಕೆ ಇನ್ನಷ್ಟು ಬಲಗೊಳ್ಳಬಹುದು. ಇದನ್ನು ಸ್ವೀಕಾರ ಮಾಡಿದ್ದೇವೆ, ಅಂಗೀಕಾರ ಮಾಡಬೇಕು ಅನ್ನುವಂಥದ್ದು. ಅಲ್ಲಿ ಏನಾದ್ರು ಸ್ವತಂತ್ರ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಇರುತ್ತೆ. ಆ ಸಂದರ್ಭದಲ್ಲಿ ಇಂತಹ ರಿಸ್ಕ್ಗಳನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದಷ್ಟು ಲೆಕ್ಕಾಚಾರಗಳಿದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಸಿದ್ದರಾಮಯ್ಯ ಅವರಿಗೆ ಇದೊಂದು ರೀತಿಯಾದಂಥ ಸವಾಲು. ಅದನ್ನು ಯಾವ ರೀತಿಯಾಗಿ ಇದನ್ನು ಮುಳ್ಳು ಮೇಲೆ ಬಟ್ಟೆ ಬಿದ್ದಿದೆ ಅಂತ ವ್ಯಾಖ್ಯಾನ ಮಾಡ್ತಾರಲ್ಲ, ಅಷ್ಟೇ ಸುಲಭವಾಗಿ ಅದನ್ನು ತೆಗಿಬೇಕಾದಂಥ ಅನಿವಾರ್ಯತೆ ಸಿದ್ದರಾಮಯ್ಯ ಅವರಿಗೆ.